ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 136. ಏನಾಯ್ತು ಮನು ಅಂತ ಕುಳಿತಲ್ಲಿಂದ ಜೀವ ಕೂಗಿದರೆ ಅವನ ಕೂಗು ಬಾಗಿಲು ದಾಟಿ ಆಚೆಗೆ ಹೋಗಿರಲಿಲ್ಲ. ಪುನಃ ಗೆಳೆಯನ ಧ್ವನಿಗೆ ಕಣ್ತೇಲಿಸಿ ಕುರ್ಚಿಯಲ್ಲಿದ್ದ ಅಂಜಲಿ ಮೊಬೈಲ್ ಕಣ್ಣಿಗೆ ಬಿದ್ದಾಗ ಪಟ್ಟನೆ ಅದನ್ನೆತ್ತಿಕೊಂಡು ಮನು ಮೊಬೈಲಿಗೆ ಕರೆ ಮಾಡಿದನು. ಮೊದಲ ರಿಂಗಿಗೆ ಕಾಲ್ ರಿಸೀವ್ ಮಾಡಿದ ಮನು ಅತ್ತಿಗೆ, ಈಸ್ ಎವ್ರಿಥಿಂಗ್ ಓಕೆ? ದೀಪ್ಸ್ ಯಾಕೆ ಕೂಗಿಕೊಂಡ ಎಂದ ಅವನ ಧ್ವನಿಯಲ್ಲಿದ್ದ ಆತಂಕ ಗಮನಿಸಿದ ಜೀವ. ಲೋ, ನನಗೇನು ಆಗಿಲ್ವೋ? ನಿನ್ನತ್ತಿಗೆ ಜೋರಾಗಿ ಕಚ್ಚಿದ್ದು ಎಂದರೆ? ರಾಸ್ಕಲ್, ಮೊದಲು ಡೋರ್ ತೆಗೆಯೋ ಎನ್ನುವ ತಾತನ ಧ್ವನಿ ಕೇಳಿ ಅಂಜಲಿಯನ್ನು ಮಡಿಲಿನಿಂದ ಏಳಿಸಿ ಬಾಗಿಲತ್ತ ಓಡಿದನು. ಬಾಗಿಲು ತೆರೆದ ಕೂಡಲೇ ತಮ್ಮೆದುರು ನಿಂತಿರುವವರನ್ನು ನೋಡಿ, ಯಾಕ್ರೋ ಗಂಡ ಹೆಂಡತಿ ಒಬ್ಬರಾದ ಮೇಲೆ ಒಬ್ಬರು ಕಿರುಚುತ್ತಾ ಇದ್ದೀರಾ ಎಂದು ದಿನಕರ್ ಗದರಿದರೆ ಅವರನ್ನು ಬಳಸಿ ಎದೆಗೆ ನಿಧಾನವಾಗಿ ಗುದ್ದುತ್ತಾ, ಥು ಹೋಗಿ ತಾತ, ಗಂಡ ಹೆಂಡತಿ ಕೂಗಿಕೊಂಡ್ರೆ ಬಾಗಿಲು ಬಡಿತಾರಾ? ನಮ್ಮ ನಡುವೆ ಏನೇನೋ ನಡೆಯುತ್ತಪ್ಪ ಎಂದು ನುಡಿಯುತ್ತಿರುವವನನ್ನು ನೋಡಿ ಲಕ್ಷ್ಮಿ ನಸುನಕ್ಕು ಅಲ್ಲಿಂದ ಕೆಳಗಡೆ ನಡೆದರೆ ದಿನಕರ್ ಮೊಮ್ಮಗನ ಕಿವಿ ಹಿಂಡಿದರು. ನಾಲಾಯಕ್, ತಾತನ ಎದುರು ಹೇಳೋ ಮಾತೇನೋ ಇದು? ನನಗೂ 4 ಮಕ್ಕಳಾಗಿದೆ, ಆದರೆ ಯಾವತ್ತೂ ನಾವು ಹೀಗೆಲ್ಲ ಕೂಗಿಕೊಂಡಿಲ್ಲ. ನಮ್ಮೇಲೆ ಗೂಬೆ ಕೂರಿಸ್ತಿದ್ದೀಯಾ ಹೇಗೆ? ಎಲ್ಲಿ ನಿನ್ನ ಹೆಂಡತಿಯನ್ನು ಕರಿ ಎನ್ನುವಾಗ ಅಂಜಲಿ ಅವರ ಬಳಿ ಬಂದಳು. ಏನಮ್ಮ ಇವನದ್ದು ಹುಡುಗು ಬುದ್ಧಿ, ಅಂದ್ರೆ ನೀನು ಕೂಡ ಹಾಗೇನಾ? ನಿಮ್ಮ ಬೊಬ್ಬೆ ಕೇಳಿ ಭಯದಲ್ಲಿ ನನಗೆ ನಡೆಯೋಕೆ ಆಗದಿದ್ರೂ ಮೆಟ್ಟಿಲು ಹತ್ತಿ ಬಂದಿದ್ದೀನಿ ಎಂದು ಕೋಪಗೊಂಡವರಂತೆ ನಟಿಸಿದರು. ತಾತ, ಸಾರಿ, ನೀವಂದುಕೊಂಡ ಹಾಗೆ ಜಗಳ ಏನೂ ಆಗಿಲ್ಲ ಎಂದು ತನ್ನವನತ್ತ ನೋಡಿ ತಲೆ ತಗ್ಗಿಸಿದಳು. ತಾತ, ಸಾರಿ, ಅಲ್ಲ ನೀವ್ಯಾಕೆ ಮೇಲೆ ಬರೋಕೆ ಹೋದ್ರಿ? ಮನು ಬಂದಿಲ್ವಾ ಎಂದವರನ್ನು ತನ್ನ ಕೋಣೆ ಒಳಗಡೆ ಕರೆದುಕೊಂಡು ಹೋದನು. ನಿಮ್ಮಿಬ್ಬರ ಟಾಮ್ ಅಂಡ್ ಜೆರ್ರಿ ಜೋಡಿ ನೋಡಿಬಿಟ್ಟಿದ್ದೀವಲ್ಲ, ಸೊ ಹೀಗೇನು ಅನಾಹುತ ಮಾಡ್ಕೊಂಡ್ಬಿಟ್ರೋ ಅನ್ನೋ ಭಯ. ಮನು ಅಷ್ಟೆಲ್ಲ ಬಾಗಿಲು ಬಡಿತಿದ್ರು ನೀವು ಬಾಗಿಲ ತೆಗೀಲಿಲ್ಲ, ಸೊ ನಾನು ಕೂಡ ಮೇಲೆ ಬಂದೆ. ನಿನ್ನ ಪುಣ್ಯ ನಿನ್ನಪ್ಪನಿಗೆ ಕಾಲ್ ಬಂತು, ಬೊಬ್ಬೆ ಕೇಳಿಲ್ಲ, ಇಲ್ಲ ಅಂದರೆ ಅವನೇ ಮೇಲೆ ಬಂದು 4 ಬಾರಿಸ್ತಿದ್ದ ನಿನಗೆ ಎಂದವರತ್ತ ಅಂಜಲಿ ನೀರಿನ ಬಾಟಲ್ ಚಾಚಿದಳು. ನೀರು ಕುಡಿದು ಸುಧಾರಿಸಿದ ದಿನಕರ್, ಹೌದು, ನೀನ್ಯಾಕೆ ಆ ರೀತಿಯಲ್ಲಿ ಬೊಬ್ಬೆ ಹಾಕಿದ್ದು ಎಂದು ಮೊಮ್ಮಗನತ್ತ ನೋಡಿದರು. ತಾತ, ನೀವು ಅಂದ್ಕೊಂಡ ಹಾಗೆ ಏನೂ ಆಗಿಲ್ಲ. ಅಂಜಲಿ ಜೋರಾಗಿ ಕೆನ್ನೆಗೆ ಕಚ್ಚಿದಳು. ಅದರ ನೋವಿಗೆ ಕಿರ್ಚ್ಕೊಂಡೆ ಅಂದ. ಆಗಲೇ ಅವನ ಕೆಂಪಾದ ಕೆನ್ನೆ ಗಮನಿಸಿದವರಿಗೆ ಹೀಗೆಯೇ ಏನೋ ಕಿತಾಪತಿ ಮಾಡಿಕೊಂಡಿದ್ದಾರೆ ಎನ್ನುವುದು ತಿಳಿದಿತ್ತು. ಹೀಗೆಯೇ ಅವಾಂತರ ಮಾಡಿಕೊಂಡು ನಾಳೆ ಗಿರಿಧಾಮಕ್ಕೆ ಹೋಗ್ತೀಯಾ? ಏನಮ್ಮ ನೀನು ನಿನ್ನ ಗಂಡ ಗಿರಿಧಾಮದ ಓನರ್ ಅನ್ನೋದು ಮರೆತಿದೀಯಾ ಹೇಗೆ? ನಾಳೆ ಇವನ ಕೆನ್ನೆ ನೋಡಿದವರು ಆಡ್ಕೊಂಡು ನಗ್ತಾರೆ ಅಷ್ಟೇ. ನಿಮ್ಮ ರೊಮ್ಯಾನ್ಸ್ ಸ್ವಲ್ಪ ಬ್ರೇಕ್ ಇರಲಿ, ಇಲ್ಲ ಇಬ್ರು 1 ವಾರ ಹನಿಮೂನ್ಗೆ ಹೋಗಿ ಬನ್ನಿ ಎಂದ ತಾತನ ಮಾತಿಗೆ ಹೆಂಡತಿಯತ್ತ ನೋಡಿದ ಜೀವ, ಕಣ್ಸನ್ನೆಯಲ್ಲೇ ಹೋಗೋಣವಾ ಎಂದು ಕೇಳಿದರೆ ಅಂಜಲಿ ಬೇಡವೆಂದು ತಲೆ ಆಡಿಸಿದಳು. ಮಕ್ಕಳಿಬ್ಬರನ್ನು ಗಮನಿಸಿದ ದಿನಕರ್, ನೀವಿಬ್ರು ಗಿರಿಧಾಮ ಬಿಟ್ಟು ಹೋದ ಹಾಗೆ, ಆ ವಿಷಯ ಬಿಡಿ. ಅರುಣ್ ಅಥವಾ ದಿತ್ಯ ಕಾಲ್ ಮಾಡಿದ್ದಾರಾ ಅಂದಾಗ, ಇಲ್ಲ ತಾತ, ಅವರಿಬ್ಬರಿಗೂ ನಮ್ಮಿಂದ ಆದಷ್ಟು ಸಹಾಯ ಮಾಡಿದ್ದೇವೆ. ನೀವೇ ಹೇಳಿದ ಹಾಗೆ ಮುಂದಿನ ಅವರ ಜೀವನದ ಸಮಸ್ಯೆಯನ್ನು ಅವರೇ ಕ್ಲಿಯರ್ ಮಾಡ್ಕೋಬೇಕು. ಹಾಗೆಯೇ ಆರು ಅವನ ಫ್ಯಾಮಿಲಿಯನ್ನು ಒಪ್ಪಿಸೋ ವಿಚಾರದಲ್ಲಿ ಕೂಡ ಇಟ್ಸ್ ಟೇಕ್ ಟೈಮ್ ತಾತ, ಆದರೆ ಒಂದಲ್ಲ ಒಂದು ದಿನ ಜೈ ಅಂಕಲ್ ಮಗ ಸೊಸೆಯನ್ನು ಒಪ್ಕೋತಾರೆ ಬಿಡಿ. ಹೌದು, ಗಿರಿಧಾಮದಲ್ಲಿ ಮೊಮ್ಮಗಳು ಸಿಕ್ಕಿ ಏನಾದರೂ ಹೇಳಿದ್ದಾಳಾ ಅಂತ ದಿತ್ಯಾಳ ಬಗ್ಗೆ ಜೀವ ಕೇಳಿದನು. ಏನಿಲ್ವೋ, ಅವಳ ಬಗ್ಗೆ ನಿನಗೆ ಗೊತ್ತು ತಾನೇ. ನಾವು ಅವಳ ಫ್ಯಾಮಿಲಿ ಆದರೂ ನಮ್ಮ ಜೊತೆ ಬೆರೆಯೋಕೆ ಅವಳಿಗೇನೋ ಹಿಂಜರಿಕೆ. ನಾರ್ಮಲ್ ಆಗಿ ಮಾತಾಡಿದ್ಲು ಅಷ್ಟೆ. ಬಟ್ ಆಡಿದ 4 ಮಾತಲ್ಲಿ ಶಿ ಈಸ್ ನಾಟ್ ಓಕೆ ಅನ್ನೋದು ಗೊತ್ತಾಯಿತು. ಅದಕ್ಕೆ ನಿಮ್ಮ ಹತ್ರ ಅವಳು ಅಥವಾ ಅರುಣ್ ಕಾಲ್ ಮಾಡಿದ್ರಾ ಅಂತ ಕೇಳಿದ್ದು ಅಂದಾಗ, ಅವರ ಪ್ರೀತಿಯ ಎಕ್ಸಾಮ್ ಟೈಮ್ ಇದು ತಾತ. ದಿತ್ಯಾಗೆ ತಾನು ಆರುನ ಮದುವೆ ಆದರೆ ಮುಂದೆ ಹೀಗೆಲ್ಲ ಸಮಸ್ಯೆ ಬರುತ್ತೆ ಅನ್ನೋದು ಮೊದಲೇ ಗೊತ್ತಿತ್ತು. ಅರುಣ್ ಜೊತೆ ಕೂಡ ಇದರ ಬಗ್ಗೆ ಮಾತಾಡಿದ್ದಳು. ಬಟ್ ಅದೇನಾದರೂ ಪರವಾಗಿಲ್ಲ, ನನಗೆ ನೀನು ಬೇಕೇ ಬೇಕು ಎಂದು ಅರುಣ್ ಅವಳನ್ನು ಮದುವೆ ಆಗಿದ್ದು. ಪ್ರೀತಿ ಮಾಡೋದು ಈಸಿ ತಾತ, ಅದನ್ನು ಉಳಿಸ್ಕೊಂಡು ಹೋಗೋದು ತುಂಬ ಕಷ್ಟ
ಈಗ ಅರುಣ್ ಕೂಡ ಅದೇ ಕಷ್ಟದಲ್ಲಿದ್ದಾನೆ. ಲೆಟ್ಸ್ ಸಿ ಏನೆಲ್ಲ ಆಗುತ್ತೆ ಅನ್ನೋದು ಅಂದ. ಮೊಮ್ಮಗನ ಮಾತು ಕೇಳಿದ ದಿನಕರರಿಗೆ ಕಣ್ಣೆದುರು ದಾಮಿನಿಯೇ ಕುಳಿತಂತೆ ಆಗಿತ್ತು. ಅಂಜಲಿ, ನಿನ್ನ ಗಂಡ ದಿನೇ ದಿನೇ ದೊಡ್ಡವನಾಗ್ತಾ ಇದ್ದಾನಲ್ಲ. ಈಗಿನ ಜೀವ ನೋಡಿದ್ರೆ ಮೊದಲೆಲ್ಲ ಚಿಕ್ಕ ಪುಟ್ಟ ವಿಷಯಕ್ಕೆ ಹಾರಾಡುತ್ತಿದ್ದವನು ಇವನೇನ ಅಂತನ್ನಿಸುತ್ತೆ. ಅಲ್ಲದೆ ಹೆಂಡತಿ ವಾಪಸ್ಸಾದ ಮೇಲೆ ತುಂಬ ಮೆಚೂರ್ ಆಗಿದ್ದಾನೆ. ಏನಮ್ಮ, ಗಂಡನಿಗೆ ಒಳ್ಳೆ ಬುದ್ಧಿ ಬರೋಕೆ ಊಟದಲ್ಲಿ ಏನಾದರೂ ಮಿಕ್ಸ್ ಮಾಡಿ ಕೊಟ್ಟಿದ್ದೀಯಾ ಹೇಗೆ ಎಂದವರನ್ನು ಗೊಂದಲದಲ್ಲೇ ನೋಡಿದ ಅಂಜಲಿ, ತಾತ ಹಾಗೇನಿಲ್ಲ. ನಿಮ್ಮ ಮೊಮ್ಮಗ, ಐ ಮೀನ್ ನನ್ನ ಗಂಡ ತುಂಬಾ ಮೆಚೂರ್ಡ್ ಪರ್ಸನ್. ಆದರೆ ಕೆಲವೊಮ್ಮೆ ಮಂಗನಿಂದ ಮಾನವ ಅನ್ನೋ ತರಹ ಆಡ್ತಾನೆ ಅಷ್ಟೆ ಎನ್ನುತ್ತಾ ಗಂಡನತ್ತ ನೋಡಿ ಕಣ್ಣು ಮಿಟುಕಿಸಿದಳು. ಮೊಮ್ಮಕ್ಕಳ ಜೊತೆ ಮಾತನಾಡುತ್ತಿದ್ದವರನ್ನು ಲಕ್ಷ್ಮಿ ಊಟಕ್ಕೆ ಕರೆದಾಗ ಮೂವರು ಕೆಳಬಂದರು. ನೇರವಾಗಿ ಗೆಳೆಯನ ಬಳಿ ಹೋದ ಜೀವ, ಸಾರಿ ಮಚ್ಚ, ಬೋರ್ ಆಯ್ತಾ? ನಿಜಕ್ಕೂ ಅಂಜಲಿ ಜೋರಾಗಿ ಕಚ್ಚಿದ್ದು ಕಣೋ, ಅದಕ್ಕೆ ಕೂಗಿಕೊಂಡೆ ಅಂತ ಕೆಂಪಾದ ಕೆನ್ನೆ ತೋರಿಸಿದರೆ ಅವನನ್ನು ನೋಡಿ ಮನು ನಕ್ಕನು. ಹೆಂಡತಿ ಜೊತೆ ರೊಮ್ಯಾನ್ಸ್ ಮಾಡೋಕೆ ಶುರು ಆದಮೇಲೆ ಫ್ರೆಂಡ್ಸ್ ನೆನಪಾಗೋಲ್ಲ ಬಿಡು. ಅದಕ್ಕೆಲ್ಲ ಸಾರಿ ಬೇಡ. ಆದರೆ ಪ್ಲೀಸ್ ಇನ್ನೊಮ್ಮೆ ಅತ್ತಿಗೆಯ ಬಳಿ ಬಟ್ಟೆಯ ಕಬೋರ್ಡ್ ಜಾಗಕ್ಕೆ ಕುಟ್ಟೋಕೆ ಹೇಳು. ಹಾಗೆಯೇ ಒಂದು ಟಿ ಇಂಜೆಕ್ಷನ್ ತಗೋ ಎನ್ನುತ್ತಾ ಕಿಸಕ್ಕನೆ ನಕ್ಕು ಬಾಯಿಗೆ ಕೈ ಅಡ್ಡ ಹಿಡಿದನು. ಹೋಗೋ, ಇದಕ್ಕೆಲ್ಲ ಇಂಜೆಕ್ಷನ್ ಅಂತ ಹೋದರೆ ಮೊನ್ನೆಯಿಂದ ಆಗಿರೋ ಗಾಯಕ್ಕೆ ಒಂದತ್ತು ಇಂಜೆಕ್ಷನ್ ತಗೋಬೇಕಾಗುತ್ತೇನೋ ಅಂತ ಹೇಳುತ್ತಾ ನುಲಿದ ಜೀವನನ್ನ ನೋಡಿ ಕಣ್ತೆಲ್ಲಿಸಿದ ಮನು, ಥು, ಮಕ್ಕಳ ಎದುರು ಮಾತಾಡೋ ಮಾತೇನೋ ಇದು ಎಂದು ಹುಸಿ ಮುನಿಸು ತೋರಿದನು. ಸಾಕು ಸುಮ್ಮನಿರೋ. ಯಾರು ಮಕ್ಕಳು? ನೀನು ತಿಂಗಳಿಗೊಮ್ಮೆ ಕ್ಲೈಂಟ್ ವಿಸಿಟ್ ಅಂದ್ಕೊಂಡು ಜಾಹ್ನವಿ ಜೊತೆ ಊರು ಸುತ್ತೋ ನೀನು ಮಕ್ಕಳಾ? ಈಡಿಯಟ್ ಎಂದು ಗದರಿ ಹೆಂಡತಿಯತ್ತ ಹೋದನು. ಹರಟೆ ಮಾತುಕತೆಯ ಮೂಲಕ ಎಲ್ಲರ ಊಟವೂ ಮುಗಿದಿತ್ತು. ಮನು ಆಫೀಸ್ ಕಾರಣ ಕೊಟ್ಟು ಅಲ್ಲಿಂದ ಹೊರಟರೆ ಮಾವ ಅಳಿಯ ತುಸು ಟಿವಿಯ ಮುಂದೆ ಕುಳಿತು ಮಲಗಲು ಹೋದ ಕೂಡಲೇ ಜೀವ ಹಾಗೂ ಅಂಜಲಿ ತಮ್ಮ ಕೋಣೆಯತ್ತ ನಡೆದರು. ಕೋಣೆ ಸೇರಿ ಅಂಜಲಿ ಬೆಡ್ ಸರಿ ಮಾಡಿದರೆ ಬ್ರಷ್ ಮಾಡಿ ಬಂದ ಜೀವ ಕೆನ್ನೆ ಸವರುತ್ತಾ, ವೈಫಿ, ನಿಜಕ್ಕೂ ಕೆನ್ನೆ ತುಂಬ ನೋವಾಗ್ತಿದೆ ಕಣೆ. ಅದ್ಯಾವ ರೀತಿಯಲ್ಲಿ ನೀನು ಕಚ್ಚಿದ್ದೋ, ಬ್ರಷ್ ಮಾಡೋಕ್ಕೂ ಆಗಲಿಲ್ಲ ಎಂದು ನೋವಲ್ಲಿ ಮುಖ ಕಿವುಚಿದನು. ಗಂಡನ ಬಳಿ ಹೋಗಿ ಕೆನ್ನೆ ಸವರಿ ಹಲ್ಲಿನ ಗುರುತು ಮೂಡಿ ಕೆಂಪಾಗಿರುವುದನ್ನು ನೋಡಿದವಳಿಗೆ ಬೇಸರವಾಗಿತ್ತು. ಕ್ಷಣದಲ್ಲಿ ಹೆಂಡತಿಯ ಬದಲಾದ ಮುಖಭಾವ ಗಮನಿಸಿದ ಜೀವ ಅವಳನ್ನು ಮಂಚದ ಮೇಲೆ ಕೂರಿಸಿ ತಾನು ಅವಳ ಬಳಿಯಲ್ಲೇ ಕೂತನು. ಹೌದು, ನನ್ನ ಬಳಿ ಬಂದು ರೊಮ್ಯಾಂಟಿಕ್ ಆಗಿ ನನ್ನ ಲ್ಯಾಂಪ್ ಮೇಲೆ ಕೂತಿದ್ದವಳು ತಕ್ಷಣ ಇಷ್ಟೊಂದು ವೈಲೆಂಟ್ ಆಗಿದ್ಯಾಕೆ ಎಂದು ಹುಬ್ಬು ಹಾರಿಸಿ ಕೇಳಿದವನನ್ನೇ ದಿಟ್ಟಿಸುತ್ತಾ, ನೀನು ಚರಣ್ ಬಗೆಗಿನ ನನ್ನ ಅಭಿಪ್ರಾಯ ತಪ್ಪೆಂದು ವಿವರಣೆ ಕೊಟ್ಟೆ ಅಲ್ವಾ? ಅದು ತುಂಬ ಇಷ್ಟವಾಗಿ ನಿನ್ನ ಮೇಲಿನ ಪ್ರೀತಿಯನ್ನು ಕಂಟ್ರೋಲ್ ಮಾಡೋಕೆ ಆಗದೆ ಅಂದಾಗ, ಆಗದೇ ಯಾವಳೆ ನೀನು? ಪ್ರೀತಿಯನ್ನು ಕಂಟ್ರೋಲ್ ಮಾಡೋಕೆ ಆಗೋದೇ ಇದ್ರೆ ಯಾರಾದರೂ ಕಚ್ಚುತ್ತಾರಾ ಎಂದ ಜೀವ ಮಡಿಲಲ್ಲಿ ಪುನಃ ಹೋಗಿ ಕುಳಿತ ಅಂಜಲಿ, ಮತ್ತೇನು ಮಾಡಬೇಕು ಜೀವ ಅಂತ ಕಣ್ಣು ಪಿಳಿ ಪಿಳಿ ಮಾಡಿ ಕೇಳಿದವಳ ವರಸೆಗೆ ನಗು ಬಂದರೂ ತೀರ ಸನಿಹದಲ್ಲಿರುವ ಮಡದಿಯ ಕುತ್ತಿಗೆಗೆ ಒಲವಿನ ಮುದ್ರೆ ಹೊತ್ತಿದನು. ಇನ್ನಷ್ಟು ಅವನಿಗೆ ಒತ್ತಿಕೊಂಡು ಕುಳಿತ ಅಂಜಲಿ ಅವನ ಕೊರಳನ್ನು ಬಳಸಿ, ಹಲೋ ಹಸ್ಬೆಂಡ್, ರೊಮ್ಯಾನ್ಸ್ ಆಮೇಲೆ ಮಾಡಿ, ಐಶ್ವರ್ಯ ಬಗೆಗಿನ ಡಿಸ್ಕಷನ್ ಇನ್ನೂ ಮುಗಿದಿಲ್ಲ ಎಂದು ಅವನಿಂದ ಸರಿದು ಕೆಳ ಕುಳಿತಾಗ ಜೀವ ಮಂಚದಲ್ಲಿ ಮೈ ಚೆಲ್ಲಿದನು. ನನ್ನ ಪ್ರಕಾರ ಆಯುಷ್ ಕೂಡ ಒಳ್ಳೆಯವನೇ ವೈಫಿ. ಐಶ್ವರ್ಯಾಳಿಗೆ ಯಾರು ಬೇಕು ಅನ್ನೋದನ್ನು ನಮಗಿಂತ ಅವಳು ಸೆಲೆಕ್ಟ್ ಮಾಡಿದರೆ ಒಳ್ಳೆಯದು ಅಲ್ವಾ ಎಂದವನ ಪಕ್ಕದಲ್ಲೇ ಅಡ್ಡಾದ ಅಂಜಲಿ, ಐಶು ಚರಣ್ ಪ್ರಪೋಸಲ್ ಓಕೆ ಮಾಡಿದ್ದಾಳೆ ಎಂದ ಹೆಂಡತಿಯತ್ತ ಜೀವ ಆಶ್ಚರ್ಯದಲ್ಲಿ ನೋಡಿದನು. ಏನು, ಐಶ್ವರ್ಯ ಅಂದಾಗ? ಹೌದು ಜೀವ, ನನಗೂ ಅವಳ ಡಿಸಿಷನ್ ಕೇಳಿ ಶಾಕ್ ಆಗಿತ್ತು. ಹೇಗೂ ನಾಳೆ ಗಿರಿಧಾಮಕ್ಕೆ ಹೋಗ್ತೀನಲ್ಲ, ಅಲ್ಲಿಯೇ ಮಾತಾಡ್ತೀನಿ ಎನ್ನುತ್ತಾ ಅವನೆದೆಗೆ ಹೊರಗಿದಳು. ದೆನ್ ವೈಫಿ ಅಂತ ಅವಳನ್ನು ಬಳಸುತ್ತಾ ಕೇಳಿದರೆ, ಮಾತೆಲ್ಲ ಮುಗೀತು ತಾನೇ, ಮತ್ತೆ ಯಾವ ಟಾಪಿಕ್ ಬಗ್ಗೆಯಾದರೂ ಡಿಸ್ಕಷನ್ ಇದೆಯಾ ಅಂದಾಗ, ಇಲ್ಲ ಜೀವ, ಯಾಕೆ ಅಂದಳು. ದೆನ್ ಇಟ್ಸ್ ಅವರ್ ಟೈಮ್, ಐ ಮೀನ್ ರೊಮ್ಯಾನ್ಸ್ ಟೈಮ್ ಎಂದವಳ ಕೊರಳ ಒಣಪಲ್ಲಿ ಮುಖ ಹುದುಗಿಸಿದನು. ಜೀವ ಕಂಪಿಸುತ್ತಿರುವ ಧ್ವನಿಗೆ, ಐ ನೋ ನಿನಗೆ ಟಯರ್ಡ್ ಆಗಿದೆ, ಹಾಗೆಯೇ ರಾತ್ರಿ ನಿದ್ದೆ ಕೂಡ ಇಲ್ಲ, ಸೋ ಗುಡ್ ನೈಟ್ ವೈಫಿ ಎಂದವಳ ಅದರಗಳನ್ನು ಬಂಧಿಸಿದನು. ನಿಮಿಷಗಳ ಬಳಿಕ ಅಂಜಲಿ ಅವನನ್ನು ನಿಧಾನಕ್ಕೆ ಸರಿಸಿದಾಗ ಅವಳ ಹಣೆಗೆ ತುಟಿ ಒತ್ತಿ ಪಕ್ಕದಲ್ಲೇ ಮಲಗಿ ಅವಳನ್ನು ತನ್ನೆದೆಯ ಮೇಲೆ ಮಲಗಿಸಿಕೊಂಡು,
ನಿದ್ದೆ ಬರುವವರೆಗೂ ಮಾತನಾಡುತ್ತಾ ನಿದ್ದೆ ಹೋದರು. ಗಿರಿಧಾಮಕ್ಕೆ ಬಂದಿಳಿದ್ದು ಇಬ್ಬರನ್ನು ಸ್ವಾಗತಿಸಿದ ಬಾಲಕೃಷ್ಣ ಇಬ್ಬರ ಮುಖದಲ್ಲಿನ ಆ ನಗು ಖುಷಿಯನ್ನು ನೋಡಿ, ಅಂದ್ರೆ ಐಶು ಹೇಳಿದ ಹಾಗೆ ಇಬ್ಬರ ನಡುವೆ ಹಾಳಾದವಳು ಬೇಡದ್ದೆಲ್ಲ ಹೇಳಿಯೇ ನನ್ನ ತಲೆ ಕೆಡಿಸ್ತಾಳೆ ಎಂದು ಗೆಳತಿಗೆ ಮನಸ್ಸಲ್ಲೇ ಒಂದಿಷ್ಟು ಬೈದುಕೊಂಡು ಇಬ್ಬರ ಜೊತೆ ಹೆಜ್ಜೆ ಹಾಕಿದನು. ಕ್ಯಾಬಿನ್ಗೆ ಹೋಗುವವರೆಗೂ ಜೀವ ಗಿರಿಧಾಮದ ಅಪ್ಡೇಟ್ ಪಡೆದರೆ ಕಿಚನ್ನತ್ತ ಹೋಗುವ ಮೊದಲು ಅಂಜಲಿ, ಬಾಲ ಲಂಚ್ ಬ್ರೇಕ್ ಮೊದಲು ಫ್ರೀ ಮಾಡಿಕೊಂಡು ಸಿಗೋ ಹಾಗೆಯೇ ಐಶು ಬಳಿ ಕೂಡ ಹೇಳು, ನಾನು ಹೇಳ್ತೀನಿ ಅಂತ ಹೇಳಿ ಹೋದಳು. ಕಿಚನ್ ಒಳಗಡೆ ಹೋದ ಕೂಡಲೇ ಎಲ್ಲರೂ ಬಂದು ಅವಳಿಗೆ ವಿಶ್ ಮಾಡಿದರೆ ತಾನು ಪ್ರತಿಯಾಗಿ ವಿಶ್ ಮಾಡುತ್ತಾ 3 ದಿನ ಕಿಚನ್ ಸಂಭಾಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳಿ ಅಂದಿನ ಮೆನು ಪಡೆದಳು. ಆಯೇಷಾ ಬಳಿ ಎಲ್ಲವುದನ್ನು ಚರ್ಚಿಸುತ್ತಿರುವಾಗ, ಮ್ಯಾಮ್, ತುಂಬ ಗೆಸ್ಟ್ ನಿಮ್ಮ ಸಿಗ್ನೇಚರ್ ಡಿಶ್ ಕೇಳಿದ್ರು. ಕೆಲವೊಂದು ಕುಕ್ ಮಾಡಿ ಕೊಟ್ಟರು. ಆದರೂ ನೀವು ಮಾಡಿದ ಹಾಗೆ ಆಗಿರಲಿಲ್ಲ. ಚಿಕ್ಕ ಪುಟ್ಟ ವ್ಯತ್ಯಾಸ ಬರ್ತಿತ್ತು. ಸೊ ಇನ್ಮುಂದೆ ನೀವು ರಜೆಯಲ್ಲಿದ್ದಾಗ ನಿಮ್ಮ ಸಿಗ್ನೇಚರ್ ಡಿಶ್ ಮೆನುಯಿಂದ ತೆಗೆಯೋಕೆ ಗಂಗಾಧರ್ ಸರ್ ಹೇಳಿದ್ದಾರೆ ಎಂದರೆ ಅವಳ ಮಾತಿಗೆ ನಸುನಕ್ಕ ಅಂಜಲಿ. ಕರೆಕ್ಟ್, ಯಾಕೆ ಸುಮ್ಮನೆ ಡಿಶ್ ರುಚಿ ಕೆಡಿಸಿ ನಮ್ಮ ರೇಟಿಂಗ್ ಕಡಿಮೆ ಮಾಡ್ಕೋಬೇಕು. ಹೌದು, ಕಿಚನ್ ಗ್ಲೋಸರಿ ಸೆಕ್ಷನ್ನಿಂದ ಏನಾದರೂ ಅಪ್ಡೇಟ್ ಇದೆಯಾ ಅಂದಾಗ, ಇಲ್ಲ, ಮೊನ್ನೆಯಷ್ಟೇ ಫುಲ್ ಆಗಿದೆ. ಹಾಂ ಮೇಡಮ್, ನಮ್ಮ ಕಿಚನ್ನಲ್ಲಿರೋ ಚೆಫ್ ವಿಶ್ವನಾಥ್ ಇದ್ದಾರಲ್ಲ, ರಿಟೈರ್ಮೆಂಟ್ ತಗೊಳ್ತಿದ್ದಾರಂತೆ. ಸೊ ಅವರ ಪ್ಲೇಸ್ಗೆ ಇಬ್ಬರು ಚೆಫ್ ಬೇಕು. ಯಾಕಂದರೆ ಚೆಫ್ ಎಕ್ಸ್ಪೀರಿಯನ್ಸ್ ಆದ ಕಾರಣ ಇಬ್ಬರ ಕೆಲಸ ಅವರೇ ಮಾಡ್ತಿದ್ರು. ಸೊ ಎಂದಾಗ ಅಂಜಲಿಯ ನೋಟ ನಗುತ್ತಾ ಕುಕ್ ಮಾಡುತ್ತಿದ್ದ ವಿಶ್ವನಾಥ್ ಅವರತ್ತ ಹರಿಯಿತು. ಅವಳು ಚೆಫ್ ಆಗಿ ಗಿರಿಧಾಮಕ್ಕೆ ಬಂದಾಗ ಅವಳಿಗೆ ಗೈಡ್ ಮಾಡುವುದರ ಜೊತೆ ಕಿಚನ್ ಹೆಡ್ ಸಂಜಯ್ ಬಳಿಕ ಪೂರ್ತಿ ಕಿಚನ್ ಗ್ರಿಪ್ ಇದ್ದಿದ್ದು ವಿಶ್ವನಾಥ್ ಬಳಿಯೇ. ತಮ್ಮ ವಯಸ್ಸು ಹಾಗೂ ಅಂಜಲಿಯ ಕೈರುಚಿ, ಕಿಚನ್ನಲ್ಲಿ ಅವಳ ಪಳಗಿದ ಕೈಗಳನ್ನು ನೋಡಿದವರಿಗೆ ತನಗಿಂತ ಈ ಕಿಚನ್ ಹೆಡ್ ಆಗಲು ಅವಳೇ ಸೂಕ್ತವೆಂದು ಖುದ್ದು ದಾಮಿನಿ ಬಳಿ ಹೇಳಿದ್ದಿದ್ದೇ ಇದೇ ವಿಶ್ವನಾಥ್. ಆಯೇಷಾ ಬಳಿ ಸ್ವಲ್ಪ ಮಾತನಾಡಿ ವಿಶ್ವನಾಥ್ ಬಳಿ ಹೋಗಿ ಹಾಯ್ ಅಂಕಲ್ ಎಂದವಳತ್ತ ತಿರುಗಿ, ಹಲೋ ಅಂಜಲಿ, ಏನು ಗಂಡ ಹೆಂಡತಿ ಇಬ್ಬರು ಗಿರಿಧಾಮದಿಂದ ಎಸ್ಕೇಪ್ ಆಗಿಬಿಟ್ಟಿದ್ರಿ ಅಂತ ಜಸ್ಟ್ ಜೋಕ್ ಮಾಡಿದ್ರು. ಹೌದು, ನನ್ನಲ್ಲಿಗೆ ಬಂದ ವಿಷಯ ಆಯೇಷಾ ಎಲ್ಲ ಹೇಳಿದ್ದಾಳಾ ಅಂದಾಗ, ಹೌದೆಂದು ತಲೆಯಾಡಿಸಿದವಳನ್ನು ನೋಡಿ, ನಿನಗೂ ನನ್ನನ್ನು ನೋಡಿ ಅನ್ನಿಸ್ತಿಲ್ವಾ? ಈ ವಯಸ್ಸಲ್ಲಿ 4 ಜನಕ್ಕೆ ಅಡುಗೆ ಮಾಡಿ ಬಡಿಸುವುದಕ್ಕಿಂತ ಹೆಚ್ಚಾಗಿ ನಾನು ರೆಸ್ಟ್ ಮಾಡಬೇಕೆಂದು ಅಂತ ನಗುತ್ತಾ ಕೇಳಿದರು. ಎಸ್ ಚೆಫ್, ಇದು ನಿಮ್ಮ ಪರ್ಫೆಕ್ಟ್ ಟೈಮ್ ಟು ರಿಟೈರ್ ಎಂದವಳತ್ತ ನೋಡಿ ತಲೆ ಸವರಿ ಆಮೇಲೆ ಮಾತಾಡೋಣ ಎನ್ನುತ್ತಾ ಅವರ ಕೆಲಸದಲ್ಲಿ ನಿರತರಾದರು. ಬಂದಿರುವ ಆರ್ಡರ್ ಜೊತೆ ಮಧ್ಯಾಹ್ನದ ಅಡುಗೆ ಮಾಡುವುದರಲ್ಲಿ ಅಂಜಲಿ ತನ್ನ ಚೆಫ್ ಜೊತೆ ಬ್ಯುಸಿಯಾಗಿ ಬಿಟ್ಟಳು. ಕ್ಯಾಬಿನ್ ಸೇರಿದ ಜೀವ ಬಾಲಕೃಷ್ಣನ ಬಳಿ ಮಾತನಾಡುತ್ತಿರುವಾಗ, ಸರ್, ದಿತ್ಯಾ ಮೇಡಮ್ ಅಂತ ಏನೋ ಹೇಳಲು ಅಂಜುತ್ತಿದ್ದವನನ್ನು ನೋಡಿ, ಏನಾಯಿತು ಅವಳಿಗೆ? ಈಸ್ ಶಿ ಓಕೆ ಎಂದು ಜೀವ ಕೇಳಿದಾಗ ಬಾಲಕೃಷ್ಣ ಇಲ್ಲವೆಂದು ತಲೆಯಾಡಿಸಿದನು. ಗಿರಿಧಾಮದ ಸೈಟಲ್ಲಿ ಅಂದಿನ ಬುಕ್ಕಿಂಗ್ ಹಾಗೂ ಇಂದಿನ 2 ದಿನದ ಎಲ್ಲ ಅಪ್ಡೇಟ್ ನೋಡಿ, ಬಾ ದಿತ್ಯಾ, ಕ್ಯಾಬಿನ್ನಿಗೆ ಹೋಗೋಣ ಎನ್ನುತ್ತಾ ಅಲ್ಲಿಂದ ಎದ್ದು ಹೊರಟರೆ ಬಾಲಕೃಷ್ಣ ಮಧ್ಯದಲ್ಲಿ ಸಿಕ್ಕ ಐಶ್ವರ್ಯ ಕ್ಯಾಬಿನ್ ಒಳಹೊಕ್ಕನು. ದಿತ್ಯಾ ಕ್ಯಾಬಿನ್ ನಾಕ್ ಆದಾಗ ಕಮಿನ್ ಎಂದವಳು ಒಳಬಂದ ಜೀವನನ್ನ ನೋಡಿ ಎದ್ದು ನಿಂತಳು. ಗುಡ್ ಮಾರ್ನಿಂಗ್ ಜೀವ ಎಂದವಳಿಗೆ ಪ್ರತಿಯಾಗಿ ವಿಶ್ ಮಾಡಿ ಕಳೆಗುಂದಿದ ಅವಳ ಮುಖ ಗಮನಿಸಿ, ಮನೆಯಲ್ಲಿ ಎಲ್ಲ ಓಕೆನಾ? ಆರು ಹೇಗಿದ್ದಾನೆ ಎಂದು ಕೇಳಿದಾಗ ನಿಟ್ಟುಸಿರು ಹೊರಚೆಲ್ಲುತ್ತಾ, ಎಲ್ಲ ಸರಿಯಿದ್ದು ಸರಿಯಿಲ್ಲ ಅಂತನ್ನಿಸುತ್ತಿದೆ ಜೀವ. ಈ ಮದುವೆ ಬೇಡವಿತ್ತು. ಆರುಗೆ ತುಂಬ ಸಲ ಹೇಳ್ದೆ ನಾವಿಬ್ಬರು ಮದುವೆ ಆಗೋದು ಬೇಡವೆಂದು. ಬಟ್ ಮೊದಲೇ ನಾವಿಬ್ಬರು ಅದೆಷ್ಟೋ ಚೆನ್ನಾಗಿದ್ವಿ ಅಂತನಿಸುತ್ತದೆ ಅಂದಳು. ಆರು ಏನು ಹೇಳ್ತಿದ್ದಾನೆ? ಈಸ್ ಈ ಓಕೆ ಅಂದಾಗ ಇಲ್ಲವೆಂದು ತಲೆಯಾಡಿಸಿದವಳನ್ನು ನೋಡಿ ತುಸು ಕೋಪಗೊಂಡ ಜೀವ, ಈ ಚಂದಕ್ಕೆ ನಿನ್ನ ಹಿಂದೆ ಬಿದ್ದು ಪ್ರೀತಿ ಅಂತ ಪೀಡಿಸಿ ಮದುವೆ ಆಗಿದ್ದ ಅವನು ಹೀಡಿಯಟ್. 1 ನಿಮಿಷ ಅಂತ ಆರುಗೆ ಕಾಲ್ ಮಾಡಿದರೆ ಮೊದಲ ರಿಂಗಿಗೆ ಕಾಲ್ ರಿಸೀವ್ ಮಾಡಿದ ಅರುಣ್, ಹಾಯ್ ದೀಪ್ಸ್ ಬ್ರೋ, ಹೇಗಿದ್ದೀಯಾ ಎಂದಿನಂತೆ ಇದ್ದ ಅವನ ಧ್ವನಿ ಕೇಳಿ ದಿತ್ಯಳತ್ತ ಅನುಮಾನದ ನೋಟ ಹರಿಸಿದಾಗ ಅವಳು ಅವನನ್ನೇ ದಿಟ್ಟಿಸುತ್ತಿದ್ದಳು. ನನ್ನ ವಿಷಯ ಬಿಡು, ನಿನಗೇನಾಗಿದೆ? ಮನೆಯವರು ಜೊತೆಗಿಲ್ಲವೆಂದು ಕಟ್ಕೊಂಡಿರೋಳನ್ನ ಇಗ್ನೋರ್ ಮಾಡ್ತಿದ್ದೀಯಾ? ಈ ಚಂದಕ್ಕೆ ಅವಳ ಹಿಂದೆ ಬಿದ್ದು ಮದುವೆ ಆಗಿದ್ದ ಅಂತ ತುಸು ಧ್ವನಿ ಏರಿಸಿ ಕೇಳಿದಾಗ ಅತ್ತಲಿಂದ ಮೌನವೇ ಉತ್ತರವಾಗಿತ್ತು. ಓಕೆ, ಅದೇನು ಬೇಕಾದರೂ ಮಾಡ್ಕೊ. ನಿನ್ನ ಹಠದಿಂದ
ಫ್ಯಾಮಿಲಿಯನ್ನು ಕಳ್ಕೊಂಡಿದ್ದೀಯ. ನೆಕ್ಸ್ಟ್ ನಿನ್ನ ಜೊತೆಗಿರುವ ದಿತ್ಯ ಸರದಿ, ಅವಳು ನಿನ್ನನ್ನು ಬಿಟ್ಟು ಹೋದಾಗ ಒಬ್ಬನೇ ಬಾಯಿ ಬಡ್ಕೊಂಡು ಕೂತಿರು. ಮದುವೆ ಆಗಿದೆ, ನೀನೇ ಬಯಸಿದ ಲೈಫ್ ನಿನ್ನ ಮುಂದಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನನ್ನು ನಂಬಿಕೊಂಡು ಬಂದಿರುವ ದಿತ್ಯ ನಿನ್ನ ಜೊತೆಗಿದ್ದಾಳೆ. ಅವಳ ಬಗ್ಗೆ ಒಮ್ಮೆ ಆದರೂ ಯೋಚನೆ ಮಾಡಿದ್ದೀಯಾ? ಆರು, ಈ ವಿಷಯ ತಾತನಿಗೆ ತಿಳಿದರೆ ಖಂಡಿತ ನಿನ್ನ ನೆರಳು ಕೂಡ ದಿತ್ಯಾಳಿಗೆ ಸೋಕಲು ಬಿಡೋಲ್ಲ. ಅವಳನ್ನು ಕಳೆದುಕೊಳ್ಳೋ ಮೊದಲು ಬದಲಾಗು. ಇಲ್ಲ ಅತ್ತ ಫ್ಯಾಮಿಲಿಯೂ ಬೇಕು, ಇತ್ತ ಹೆಂಡತಿಯೂ ಬೇಕು ಅಂದ್ಕೊಂಡು ಎರಡು ದೋಣಿಯ ಮೇಲೆ ನೀನು ಕಾಲಿಟ್ರೆ ಬೀಳೋದು ನೀರಿಗೆ ಅಂತ ಹೇಳಿ ಅವನ ಉತ್ತರಕ್ಕೂ ಕಾಯದೆ ಕಾಲ್ ಕಟ್ ಮಾಡಿದನು. ಇತ್ತ ತಲೆ ತಗ್ಗಿಸಿ ಕುಳಿತಿರುವ ದಿತ್ಯಾಳನ್ನು ನೋಡಿ, ಲೇ ತಾಯಿ, ಇಷ್ಟೊಂದೆಲ್ಲ ಒಳ್ಳೆಯವರಾಗೋಕೆ ಹೋಗಬೇಡ್ವೇ, ಸ್ವಲ್ಪ ನಿನ್ನ ಗಂಡನನ್ನು ಬದಲಾಯಿಸು. ಡೋಂಟ್ ವರಿ, ಸದ್ಯಕ್ಕೆ ನಾನು ಮುಟ್ಟಿಸಿರೋ ಬಿಸಿ ಸಾಕು ನಿನ್ನ ಗಂಡ ಬದಲಾಗೋಕೆ. ಒಂದು ವೇಳೆ ಬದಲಾಗಿಲ್ಲ ಅಂದರೆ ತಾತ ಅವರನ್ನು ಸರಿ ಮಾಡ್ತಾರೆ. ಓಕೆ ಪ್ಲೀಸ್, ಈಗ ಆಕಾಶವೇ ತಲೆ ಮೇಲೆ ಬಿದ್ದವರ ಹಾಗೆ ಕೂರೋದು ಬಿಟ್ಟು ಗಿರಿಧಾಮದ ಕೆಲಸ ಮಾಡು ಎಂದು ಗದರುವಂತೆ ನಟಿಸಿ ಅಲ್ಲಿಂದ ಹೇಳುವಾಗ, ಥ್ಯಾಂಕ್ಸ್ ಜೀವ ಎಂದವಳತ್ತ ತಿರುಗಿ ನಸುನಕ್ಕು ಅಲ್ಲಿಂದ ತೆರಳಿದನು. ಲಂಚ್ ಬ್ರೇಕಿಗಿಂತ ಅರ್ಧ ಗಂಟೆಯ ಮೊದಲೇ ಮೂವರು ಗೆಳೆಯರು ಅಂಜಲಿ ಯಾವಾಗಲೂ ಕೂರುವ ಸ್ವಿಮ್ಮಿಂಗ್ ಪೂಲ್ ಬೆಂಚಲ್ಲಿ ಕುಳಿತಿದ್ದರು. ಅಂಜಲಿ ನೇರವಾಗಿ ವಿಷಯಕ್ಕೆ ಬಂದು ಐಶ್ವರ್ಯಾಳತ್ತ ನೋಡಿದರೆ, ಏನು ಐಶು, ನಿನಗೆ ತಲೆ ಕೆಟ್ಟಿದೆಯಾ ಅಂದಾಗ ಬಾಲಕೃಷ್ಣ ಕಿರುಚಿದನು. ಉಶ್ ಬಾಲ, ಸುಮ್ಮನಿರು, ಈಗ ಐಶು ಮಾತಾಡ್ತಾಳೆ. ಐಶು, ನಿನಗೆ ಗೊತ್ತು ಚರಣ್ ನನಗೇನು ಅಲ್ಲ, ಒಂದೊಮ್ಮೆ ಗೆಳೆಯ ಅಷ್ಟೇ. ಇದಿಷ್ಟನ್ನೇ ನಿನ್ನ ತಲೆಯಲ್ಲಿಟ್ಟುಕೊಂಡು ನನ್ನ ಬಗ್ಗೆ ಬೇರೇನೋ ಯೋಚಿಸದೆ ನಿನ್ನ ಲವ್ ಸ್ಟೋರಿ ಹೇಳು ಎಂದು ಗಂಭೀರವಾಗಿ ಹೇಳಿದ ಅಂಜಲಿಯನ್ನು ನೋಡಿದ ಐಶ್ವರ್ಯ ತುಸು ಆತಂಕದಲ್ಲಿ ಉಗುಳು ನುಂಗಿದಳು. ಈ ಕತೆ ಇನ್ನು ಮುಂದುವರೆಯುವುದು. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಕೊಂಡು ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.